ಸಿಎಂ ಪಟ್ಟದ ಚಾಲೆಂಜ್ ಫೇಸ್ ಮಾಡಿದ್ದಾಯಿತು. ಇದೀಗ ಡಿಕೆಶಿಗೆ ಸಂಪುಟ ವಿಸ್ತರಣೆಯ ಸವಾಲು ಎದುರಾಗಿದೆ. ಕ್ಯಾಬಿನೆಟ್ ವಿಸ್ತರಣೆ ಭಾರ ಹೊತ್ತು ನಾಳೆ ಸಿಎಂ ಡೆಲ್ಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ. ಇನ್ನು ಕೊಟ್ಟಿರೋ ಖಾತೆ ಬಗ್ಗೆ ಕ್ಯಾತೆ ತೆಗೆದಿರೋ ಸಚಿವರಿಗೆ ಖಾತೆ ಕಾಯಿಲೆ, ಇದಕ್ಕೆ ಹೈಕಮಾಂಡ್ ಮದ್ದೆರೆಯಲಿದೆ ಅಂತ ರಾಜಣ್ಣ ಹೇಳಿದ್ದಾರೆ. ಮುತ್ಸದ್ದಿ ರಾಜಕಾರಣಿ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಮಿಸ್ ಆಗಿದೆ. ಗೌಡರಿಗೆ ಮೇಲ್ಮನೆ ಟಿಕೆಟ್ ಮಿಸ್ ಆಗ್ತಿದ್ದಂತೆ ದೋಸ್ತಿಯಲ್ಲಿ ಬಿರುಕು ಮೂಡಿದ್ಯಾ ಎಂಬ ಪ್ರಶ್ನೆ ಮೂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ನಷ್ಟ ಆಗುವ ಸುಳಿವು ಸಿಕ್ಕಿದೆ. ಟಿಕೆಟ್ಗಾಗಿ ಅರ್ಜಿಯನ್ನೇ ಹಾಕಿಲ್ಲ ಅಂತ ದಳಪತಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯುದ್ಧ ಶುರು ಮಾಡಿ ಅಮೆರಿಕ ಶಾಂತಿಗಾಗಿ ತಡಕಾಡ್ತಾ ಇದೆ. ಮಾತುಕತೆಗೆ ಟ್ರಂಪ್ ಮಿಡುಕಾಡ್ತಿರುವಾಗ ಇಸ್ರೇಲ್ ರಣರಂಗದ ಶಂಖ ಊದಿದೆ. ಇರಾನ್ ಲೆಬನಾನ್ ಮೇಲೆ ಮಿಸೈಲ್ ಮಳೆಗರೆದಿದೆ. ಸ್ನೇಹಿತನ ರೌದ್ರಾವತಾರ ಟ್ರಂಪ್ಗೆ ಇರುಸು ಮುರುಸು ತಂದಿದೆ. ನೆತನ್ಯಾಹುಗೆ ಕರೆ ಮಾಡಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಕರಾವಳಿ ಕಿನಾರಿಯಲ್ಲಿ ವಿಚಿತ್ರ ಹನಿ ಕಹಾನಿಯೊಂದು ಕಟ್ಟೆಯೊಡೆದಿದೆ. ಉದ್ಯಮಿ ಜೊತೆ ಯುವಕನೊಬ್ಬ ರಸ ಕ್ಷಣಗಳನ್ನ ಕಳೆದು ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಆ ವಿಡಿಯೋಗಳನ್ನ ಇಟ್ಕೊಂಡು ಹೆದರಿಸ್ತಾ ಕೋಟಿ ಕೋಟಿ ಕಿತ್ತಿದ್ದಾನೆ. ಮತ್ತಷ್ಟು ಬೇಕು ಅಂದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಹ್ಯಾಕರ್ ಶ್ರೀಕಿ ಜೊತೆ ಕಾಂಗ್ರೆಸ್ ಯುವ ನಾಯಕ ಮೊಹಮ್ಮದ್ ನಲ್ಪಾಡ್ ಹೆಸರು ತಳುಕು ಹಾಕೊಂಡಿದೆ. ಹವಾಲಾ ಮಾರ್ಗದಲ್ಲಿ ಹಣ ವರ್ಗಾವಣೆ ಆಗಿರೋದು ದೃಢಪಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.